ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೋಡು, ಹೀಗೆ ಓಡ್ ಹೋಗೋದ್ರಿಂದ ಯಾವುದು ಸರಿಯಾಗಲ್ಲ. ನಿನಗೂ ಚೆನ್ನಾಗಿ ಗೊತ್ತಿದೆ ಈ ವಯಸ್ಸಲ್ಲಿ ನಿನಗೆ ಗೃಹಸ್ಥಾಶ್ರಮದ ಹೊರೆ ಹೊರೋದಕ್ಕಾಗಲ್ಲ ಅಂತ. ಆದ್ರೂ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಆದ್ರೆ ಭೀಮಣ್ಣ, ನೀವು ಕೂಡ ಇದೇ ವಯಸ್ಸಲ್ಲಲ್ವಾ ರಮಾ ಅಕ್ಕನ ಮದ್ವೆ ಆಗಿದ್ದು? ಅದೇ ಹೇಳ್ತಾ ಇರೋದು. ಅಂದ್ರೆ ನೀನ್ ಮಾಡಿದ್ರೆ ಮಾತ್ರ ಸರಿ, ಅದನ್ನೇ ಇವನ್ ಮಾಡಿದ್ರೆ ಬುದ್ಧಿ ಹೇಳಕ್ ಬರ್ತೀಯಾ? ನೋಡು ಭೀಮರಾವ್, ಈಗಿದೆಲ್ಲ ನಡೆಯಲ್ಲ. ಮನೆಯವರೆಲ್ಲ ಸೇರಿನೇ ಮಕ್ಕಳಿಗೆ ಮದ್ವೆ ಅಂತ ಮಾಡೋದು. ನಿಮ್ಮ ಮಾತು ಸರಿ ಇದೆ. ಮನೆಯವರೆಲ್ಲ ಸೇರಿ ಏನೋ ಒಂದು ನಿರ್ಧಾರ ಮಾಡ್ತಾರೆ, ಆದ್ರೆ ಕಷ್ಟ ಆಗೋದು ಮಕ್ಕಳಿಗೆ. ಆಮೇಲೆ ಹೀಗೆ ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೆ ಮುಂಚೆನೇ ಇವನಿಗೆ ಎಚ್ಚರಿಕೆ ಕೊಡ್ತಾ ಇರೋದು. ಕೊನೆಯಲ್ಲಿ ಎಲ್ಲ ಸರಿ ಹೋಗುತ್ತಲ್ಲ. ಅವನು ಇಷ್ಟಪಟ್ಟಂಗೆ ಮಾಡಕ್ ಹೊರಟಿದ್ದಾನೆ. ನೀನ್ ಮದ್ವೆನೂ ಆಗಿದ್ಯಾ, ಓದ್ತಾನೂ ಇದೆಯಾ, ಮೂರ್ತಿನೂ ಹಾಗೆ ಮಾಡ್ತಾನ್ ಬಿಡು. ನನ್ ಮಗನ್ ಮೇಲೆ ಒತ್ತಡ ಹಾಕಕ್ ಬರ್ಬೇಡ. ಅವನು ಮದ್ವೆ ಆಗಲ್ಲ ಅಂತ ನಮ್ಮ ಹತ್ರ ಹೇಳ್ದಾಗ ನಾವು ಅವನ ಅಭಿಪ್ರಾಯಕ್ಕೆ ಗೌರವ ಕೊಟ್ವಿ. ಇವಾಗ ಮೂರ್ತಿನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಈಗ ನೀನು ಒಪ್ಕೋ. ಮೂರ್ತಿ, ನೀನು ಹೋಗು. ಮೂರ್ತಿ ನಿಂತ್ಕೋ. ಮೂರ್ತಿ ನೋಡು, ಹೀಗೆಲ್ಲ ನಿರ್ಧಾರ ತಗೊಳ್ಳೋ ಮುಂಚೆ ಒಂದ್ಸಲ ಈಗ ನೀನ್ ಸ್ವಲ್ಪ ಸುಮ್ಮನೆ ಇರು, ನನಗೆ ಮಾತಾಡಕ್ ಬಿಡು. ಕೇಳ್ರಪ್ಪ, ಎಲ್ಲಾರು ಕೇಳಿ. ಇಲ್ಲಿ ನನ್ ಮಗ ಮೂರ್ತಿ ಮದ್ವೆಗೆ ಹೂ ಅಂದಿದ್ದಾನೆ. ಅವನ್ ಮದ್ವೆ ನಡೆಯುತ್ತೆ. ಪುರುಷೋತ್ತಮ್, ಏನ್ ಮಾತಾಡ್ತಾ ಇದೀಯಾ? ಮೂರ್ತಿನು ಚಿಕ್ಕವನು, ಓದ ಹುಡ್ಗ ಅವನಿನ್ನು. ರೀ, ನಿಮ್ ಮಗನೇ ಇಲ್ಲಿ ಸುಮ್ನೆ ನಿಂತ್ಕೊಂಡಿದ್ದಾನಲ್ರಿ, ನೀವೇನ್ರಿ ಮಾತಾಡೋದಿಲ್ಲಿ? ಅವ್ರು ಯಾಕೆ ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವ್ಯತ್ಯಾಸ ಗೊತ್ತು. ನೀನು ತಪ್ಪು ಮಾಡ್ತಾ ಇರೋದು ನಮ್ಮೆಲ್ರಿಗೂ ಗೊತ್ತಾಗ್ತಾ ಇದೆ. ನೀವು ಮಾಡ್ತಾ ಇರೋದು ಸರಿ ಇದೆ ಪುರುಷೋತ್ತಮಣ್ಣ. ಮೂರ್ತಿ ಮದುವೆ ಮಾಡ್ತಿರೋದು ಸರಿಯಾದ ನಿರ್ಧಾರ. ಇವ್ರ ಮಗಳು ಪದ್ಮ ಅಂತ, ಇವಳ ಜೊತೆಗೇನೆ ನಿನ್ ಮದ್ವೆ ಮಾಡಬೇಕು ಅನ್ಕೊಂಡಿದ್ದು. ನಾನು ಮದುವೆ ಆಗ್ತೀನಿ. ನನ್ಗವಳು ಇಷ್ಟ ಆಗಿದ್ದಾಳೆ. ತುಂಬಾ ಖುಷಿ ಆಗ್ತಿದೆ. ಬಹಳ ದಿನಗಳಿಂದ ನಮ್ಮ ಒಟಾರದಲ್ಲಿ ಯಾವ ಮದ್ವೆನೂ ಆಗಿರಲಿಲ್ಲ. ಈಗ ಮದ್ವೆ ಆಗ್ತಾ ಇದೆ. ನಾವೆಲ್ಲರೂ ಸಹಾಯ ಮಾಡ್ತೀವಿ. ಪುರುಷೋತ್ತಮ, ಯಾವಾಗ ಮದುವೆ ಮಾಡ್ತೀಯಾ? ನಾಳೆನೋ ನಾಡಿದ್ದೋ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಬಿಡಿ. ನೋಡಿ, ನೀವು ನಿಮ್ ಸಂತೋಷಕ್ಕೆ ಮೂರ್ತಿ ಭವಿಷ್ಯನ ಹಾಳು ಮಾಡಬೇಡಿ. ಏಯ್, ಒಳಗ್ ನಡಿ. ನೀನು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿಂಗೆ? ಇಲ್ಲಿ ತನ್ನ ಮಗನ್ ಮದ್ವೆ ಮಾಡೋ ಸಂತೋಷದಲ್ಲಿದ್ರೆ ನೀನ್ ಹುಳಿ ಹಿಂಡಕ್ ನೋಡ್ತಿದ್ಯಾ? ಒಳಗ್ ನಡಿ. ಪುರುಷೋತ್ತಮಣ್ಣ, ನೀವು ಸಿದ್ಧ ಮಾಡ್ಕೊಳ್ಳಿ. ಕೈ ಬಿಡಿ. ಅವಳು ಕೈ ಬಿಡಿ ಅಂದೆ. ಹೋಗು. ಬಿಟ್ಬಿಟ್ಟೆ. ರಮಾ, ನಾನು ಇಲ್ಲಿವರೆಗೂ ಮೂರ್ತಿ ಮದುವೆನ ವಿರೋಧಿಸ್ಕೊಂಡೇ ಬಂದಿದ್ದೀನಿ. ಇನ್ನು ಮುಂದೇನೂ ಅದನ್ನೇ ಮಾಡ್ತೀನಿ. ಮೂರ್ತಿ ಮನಸ್ಸನ್ನು ಬದಲಾಯಿಸೋದಕ್ಕೆ ಅದೆಷ್ಟು ಪ್ರಯತ್ನ ಪಡಬೇಕೋ ಅಷ್ಟು ಪಡ್ತೀನಿ. ಇವ್ರದೇನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಈಗ ಇವ್ರ ಹತ್ರ ಮಾತಾಡೋದ್ರಿಂದ ಯಾವುದೇ ಉಪಯೋಗನೂ ಇಲ್ಲ. ನಡೀರಮ್ಮ. ಏನಾಯ್ತು? ಏನ್ ವಿಷಯ ಭೀಮಾ? ಮೂರ್ತಿ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನೆ. ಏನು? ಹೌದು. ಸಾಧ್ಯವಾದ್ರೆ ನೀವೊಂದು ಮಾತು ಹೇಳಿ ನೋಡಿ. ನಮ್ಮ ಮಾತು ಕೇಳದೆ ಹಾಗೆ ಮನೆಗೆ ಹೊರಟೋದ. ಕಮಲಾ, ನಡಿ ಒಳಗೆ. ಮೂರ್ತಿ ಮದ್ವೆ ಬಗ್ಗೆ ಮಾತಾಡೋದಿದೆ. ಒಳ್ಳೆ ಸುದ್ದಿ ತಿಳಿಸಿದ ಕಣ ನಂಜುಂಡ. ಇನ್ನೊಂದ್ಸಲ ಹೇಳು ಕೇಳೋಣ. ಅದೇ ಮಾಲೀಕ್ರೆ, ಭೀಮ್ರಾವ್ನ ಪ್ರೀತಿಯ ಶಿಷ್ಯ ಮೂರ್ತಿ ಭೀಮ್ರಾವ್ ವಿರುದ್ಧ ಹೋಗಿ
ಮದ್ವೆ ಮಾಡ್ಕೋತಾ ಇದ್ದಾನೆ. ಚೆನ್ನಾಗಿ ಹೇಳ್ದೆ ಕಣ. ತಗೋ ಇಡಿ. ಯಾವಾಗ್ಲೂ ಮೂರ್ತಿ ಮೂರ್ತಿ ಅಂತಿರ್ತಾನಲ್ಲ ಭೀಮ್ರಾವ್, ಮೂರ್ತಿನ ದೊಡ್ಡ ಬೆಳಕು ಅಂತಿದ್ನಲ್ಲ ಅವನು. ಈಗ ನೋಡಿ ಅಪ್ಪ, ಅದೇನು ಗಾದೆ ಇದೆಯಲ್ಲ, ದೀಪದ ಕೆಳಗೆ ಕತ್ಲು ಅಂತ. ತನ್ನ ಶಿಷ್ಯ ಮೂರ್ತಿನೇ ಒಪ್ಸಕ್ಕಾಗಿಲ್ಲ, ಮೂರ್ತಿನೇ ಈಗ ಭೀಮನ್ ವಿರುದ್ಧ ನಿಂತಿದ್ದಾನೆ. ಈಗ ಆಟ ನೋಡ್ಬೇಕು. ಆ ಭೀಮ್ರಾವ್ನ ಅಹಂಕಾರ ಮುಗ್ದಾಗ ತಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದ್ರೆ ಅವನಿಗೆ ಅಹಂ ಅನ್ನೋದು ಆಕಾಶ ಮುಟ್ಟುತ್ತೆ. ಈಗ ಆ ಮೂರ್ತಿ ಭೀಮ್ರಾವ್ನ ವಿರುದ್ಧವಾಗಿ ಮದ್ವೆ ಆಗೋಕ್ ಹೊರಟಿದ್ದಾನೆ. ಈಗ ಭೀಮ್ರಾವ್ಗೆ ಅವನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಮಾಲೀಕ್ರೆ, ವಟಾರದ ಕಡೆ ಬನ್ನಿ. ಅಲ್ಲಿ ಭೀಮ್ರಾವ್ನ ಅಸಹಾಯಕತೆ ಮತ್ತೆ ಬೇಜಾರನ್ನ ನೋಡೋದಿಕ್ಕೆ ಒಂಥರ ಮಜವಾಗಿರುತ್ತೆ. ಖಂಡಿತ 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 ಹೋಗೋಣ. ಆ ಮೂರ್ತಿ ಮದ್ವೆಗೆ ಹೋಗೋಣ. ಹಾ, ಕಾಣಿಸ್ದೇ ಇರ್ಬೋದು, ಆದ್ರೆ ಕೇಳಕ್ ತುಂಬಾ ಚೆನ್ನಾಗಿರತ್ತೆ. ಆ ಭೀಮ್ರಾವ್ನ ಸೋಲಿನ ಬಗ್ಗೆ ಕೇಳಿ ಕೇಳಿ ನಾನು ನೀವೆಲ್ಲ ಹೇಗ್ ಕುಣಿಬೇಕು ಅಂದ್ರೆ, ಅಪ್ಪ ನಾಳೆ ನಾಳೆ ವಟಾರಕ್ಕೆ ಹೋಗೋಣ, ಕುಣಿದ್ ಕುಪ್ಪಳಿಸೋಣ. ಮಗನೇ, ಖಂಡಿತ ಹೋಗೋಣ. ಏನೋ ಯಾಕೆ ಹಾಗೆ ನೋಡ್ತಿದ್ಯಾ? ಏನ್ ದೋಂಬರಾಟ ನಡೀತಿದ್ಯಾ ಇಲ್ಲಿ? ನಡಿ, ಹೋಗ್ ಮುಂದಕ್ಕೆ. ನಾವು ಖಂಡಿತ ಮುಂದೆ ಹೋಗ್ತೀವಿ ಮೇಘನಾಥ್ ಅವರೇ. ಆದ್ರೆ ಒಂದು ಮಾತು ಹೇಳ್ತೀನಿ, ನಿಮ್ ಒಬ್ಬ ಮಗನ್ಗೆ ಕಣ್ ಕಾಣಿಸ್ತಿಲ್ಲ, ಇನ್ನೊಬ್ಬ ಮಗ ಜೈಲಲ್ಲಿದ್ದಾನೆ. ಇಷ್ಟೆಲ್ಲ ಆದ್ರೂ ನೀವು ಭೀಮನ್ ವಿರುದ್ಧ ಅಲ್ಲೇನೋ ನಡೀತಿದ್ರೆ ನೀವಿಲ್ಲಿ ಖುಷಿ ಪಡ್ತಿದ್ದೀರಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಭೀಮ ಸೋಲೋದನ್ನ ನೆನೆಸ್ಕೊಂಡು ಇಲ್ಲಿ ನಗ್ತಿದ್ದೀರಾ. ಕ್ಷಮಿಸಿ ಮೇಘನಾಥ್ ಅವರೇ, ನಿಮ್ದು ಯಾಕೋ ವಕ್ರ ಬುದ್ಧಿ ಅನಿಸ್ತಿದೆ. ಆ ಭೀಮ್ರಾವ್ನ ಗುಲಾಮ ನೀನು. ನಾನು ಕೇಳ್ದ ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳು ನಮ್ಗೆ ಅಂತ. ನನ್ನ ತಲೆ ಕೆಡೋಕ್ ಮುಂಚೆನೆ ತೊಲಗೋ ತೊಲಗೋ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೂರ್ತಿ, ನಿನ್ ಬುದ್ಧಿಗೇನ್ ಮಂಕ್ ಹಿಡ್ದಿದ್ಯಾ? ನಿನ್ ತಲೆಗೆ ಯಾಕೆ ಮದ್ವೆ ಅನ್ನೋ ಭೂತ ಮೆಟ್ಕೊಂಡಿದೆ? ಅಮ್ಮ, ನೀವೇ ನನ್ನ ಹತ್ರ ಹೇಳ್ತಿದ್ರಿ ನನ್ ಮದ್ವೆ ಸುಂದರವಾಗಿರೋ ಒಳ್ಳೆ ಹುಡುಗಿ ಜೊತೆ ಆಗುತ್ತೆ ಅಂತ. ಪದ್ಮ ಸುಂದರವಾಗೂ ಇದ್ದಾಳೆ, ಒಳ್ಳೆವಳು ಕೂಡ. ಅವಳು ನನಗೆ ಏನ್ ಹೇಳಿದ್ಲು ಅಂದ್ರೆ, ನನ್ನ ಮದ್ವೆ ಆದ್ಮೇಲೆ ಕೂಡ ಓದೋದ್ರಿಂದ ತಡೆಯಲ್ಲ ಅಂತ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ಸತ್ಯ ಅಂತೂ ಇಷ್ಟೇನೆ. ಮದ್ವೆ ಆದ್ಮೇಲೆ ಕರ್ತವ್ಯಗಳು ಬದಲಾಗತ್ತೆ. ಆ ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ಕೊಂಡು ನೀನ್ ಓದೋದಿಕ್ಕೆ ಆಗೋದಿಲ್ಲ. ಭೀಮಣ್ಣನ ಕೈಲಾಗುತ್ತೆ ಅಂದ್ರೆ ನನ್ ಕೈಲೂ ಆಗುತ್ತೆ. ಮೂರ್ತಿ, ಅರ್ಥ ಮಾಡ್ಕೊ. ಹೋಗಿ ಭೀಮಣ್ಣನ್ನೇ ಕೇಳು, ಅವನೇ ನಿನ್ಗೆ ಅರ್ಥ ಮಾಡಿಸ್ತಾನೆ ಎಷ್ಟು ಕಷ್ಟ ಆಯ್ತು ಅಂತ. ಆದ್ರೆ ನೀನ್ ಭೀಮನ್ ಹತ್ರ ಮಾತಾಡಕ್ ತಯಾರೇ ಇಲ್ವಲ್ಲ. ಬಾಗ್ಲು ತಗಿಲಿಲ್ಲ ಅಂದ್ರೆ ಬಾಗ್ಲು ಹೊಡೆದಾಕ್ಬೇಕಾಗತ್ತೆ. ಮೂರ್ತಿ, ಅರ್ಥ ಮಾಡ್ಕೊ. ಏನ್ ಅರ್ಥ ಮಾಡ್ಕೋಬೇಕು? ಎಲ್ಲ ಅಪ್ಪ ಮುಂದಿರೋರ್ ಮಗನ್ ಮದ್ವೆ ಮಾಡ್ಬೇಕು ಅನ್ಕೋತಾರೆ. ನಾನ್ ಮದ್ವೆ ಆಗ್ಬೇಕು ಅಂತ ಇದ್ರೆ ನೀವ್ ಯಾಕೆ ಬೇಡ ಅಂತಿದ್ದೀರಾ? ಅಪ್ಪ ನನ್ಗೋಸ್ಕರ ಏನ್ ಮಾಡ್ತಿದಾರೋ ಅದು ನನ್ಗೆ ಇಷ್ಟ ಆಗಿದೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನಿಮ್ಗಿಂತ ಜಾಸ್ತಿ ಅಪ್ಪ ನನ್ ಬಗ್ಗೆ ಕಾಳಜಿ ವಹಿಸ್ತಾರೆ. ಅರ್ಧ ವರದಕ್ಷಿಣೆ ದುಡ್ಡು ಆಗ್ಲೇ ಇಸ್ಕೊಂಡಿದ್ಯಾ, ಮದ್ವೆ ಬೇಗ ಮುಗಿಸ್ಬೇಕು. ಆದಷ್ಟು ಬೇಗ ಒಪ್ಪಿಸ್ತೀನಿ. ಜಾಸ್ತಿ ಸಮಯ ಇಲ್ಲ ನಿನ್ನ ಹತ್ರ, ತಿಳಿತಾ? ಇಲ್ಲ ಅಂದ್ರೆ ನೀನ್ ಎಷ್ಟು ದುಡ್ಡು ತಗೊಂಡಿದ್ಯಾ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕಾಗತ್ತೆ. ನೀನ್ ತಿಳ್ಕೋಬೇಕು ತಾನೆ, ನಿಮ್ಮಪ್ಪ ನಿನ್ ಮದ್ವೆ ಮಾಡಕ್ ಯಾಕೆ ಇಷ್ಟೊಂದು ಆತ್ರ ಪಡ್ತಿದ್ದಾರೆ ಅಂತ. ಹೇಳ್ತೀನಿ ಕೇಳು. ಹಾ, ಹೇಳಿ ಅಮ್ಮ. ನಿಮ್ಮಪ್ಪ ನಿನಗ್ ಮದ್ವೆ ಮಾಡ್ತಿರೋ ಉದ್ದೇಶ, ಅವರು ಆ ಹುಡುಗಿ ಅಪ್ಪನ ಹತ್ರ ಮೂರ್ತಿ, ನೀನ್ ಹೊರಗಡೆ ಹೋಗು, ಅಮ್ಮನ ಹತ್ರ ಮಾತಾಡ್ಬೇಕು. ಹೋಗು ಹೊರಗೆ. ನೋಡು, ಇದ್ರಲ್ಲಿ ನೀನ್ ಮಧ್ಯ ಬರಂಗಿಲ್ಲ. ಇಲ್ಲ ಅಂದ್ರೆ ಮೂರ್ತಿನ ದೂರ ಕರ್ಕೊಂಡು ಹೋಗಿ ಮದ್ವೆ ಮಾಡಿಸ್ಬೇಕಾಗತ್ತೆ. ಆಮೇಲೆ ಮಗನ್ ಮದ್ವೆ ನೋಡೋ ಭಾಗ್ಯನೂ ನಿನಗ್ ಸಿಗದೆ ಇರೋ ಹಾಗಾಗತ್ತೆ. ಅದಕ್ಕೆ ಬಾಯಿ ಮುಚ್ಕೊಂಡಿರ್ಬೇಕು. ಸುಮ್ಮನೆ ಮೂರ್ತಿ ಮದ್ವೆಗೆ ಎಲ್ಲ ಸಿದ್ಧತೆ ಮಾಡೋದು ನೋಡು.
ನಂಗೆ ಅನ್ನಿಸ್ತಿದೆ ಭೀಮಾ ರಮಾ ಅಥವಾ ಇಲ್ಲಿರೋರು ಯಾರೇ ಆಗಲಿ ಮೂರ್ತಿ ಮದುವೆ ಬಗ್ಗೆ ಮಾತಾಡೋದು ಬೇಡ ಅನ್ನಿಸ್ತಿದೆ. ನಾವು ಹೇಳೋಷ್ಟು ಹೇಳಾಗಿದೆ. ಮತ್ತು ಭೀಮಾ ಅವನು ಹೇಳೋಷ್ಟು ಬುದ್ಧಿ ಹೇಳಿದ್ದಾನೆ. ಉಳ್ದಿದ್ದವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇಲ್ಲ, ನಾವಿನ್ನೊಂದು ಸಲ ಮೂರ್ತಿ ಹತ್ರ ಮಾತಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಎಷ್ಟು ಸಲ ಮಾತಾಡ್ತೀಯ ಭೀಮಾ? ಈಗಾಗಲೇ ಮಾತಾಡಿದ್ಯಲ್ವಾ? ಭೀಮಾ, ನೀನ್ ಏನೇ ಮಾತಾಡೋಕೆ ಹೋದ್ರು ಈ ವಟಾರದವರು ನಿನಗೆ ಬುದ್ಧಿ ಹೇಳೋಕೆ ಬರ್ತಾರೆ, ಭಾಷಣ ಶುರು ಮಾಡ್ತಾರೆ. ಆಮೇಲೆ ಆದರೆ ಆನಂದಣ್ಣ ಅವ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಮೂರ್ತಿ ಭವಿಷ್ಯನ ಬಲಿ ಕೊಡೋದಕ್ಕಾಗುತ್ತಾ? ಆದ್ರೆ ಮೂರ್ತಿನೇ ನಿಮ್ ಮಾತು ಕೇಳಕ್ ತಯಾರಿಲ್ಲ. ಮತ್ತ್ಯಾಕ್ ಮಾತಾಡ್ತೀರಾ? ಅದರಿಂದ ಏನು ಉಪಯೋಗ? ಮೂರ್ತಿ ಮಾತ್ರ ಅಲ್ಲ, ಜಗತ್ನಲ್ಲಿ ಇಂಥ ಜನ ಸಾಕಷ್ಟಿದ್ದಾರೆ ತಮ್ಗೇನೋ ಹೇಳೋದ್ ಬೇಡ ಅಂತಾರೆ. ಹಾಗಂತ ಭೀಮವ್ವ ಸುಮ್ನಿರಕ್ಕಾಗತ್ತಾ? ಅಕಸ್ಮಾತ್ ಇದೆಲ್ಲ ಹೇಳೋದ್ ಬಿಟ್ಬಿಟ್ರೆ ಭೀಮ್ರಾವ್ ಅಂಬೇಡ್ಕರ್ ಆಗಿದ್ದೇನ್ ಬಂತು? ಅಕ್ಕ ಹೇಳ್ತಿರೋದ್ ಸರಿ ಇದೆ. ಹಾ, ಮೂಗ್ ತೋರ್ಸ್ಕೊಂಡು ಹೋಗಿ. ಅದೇ ಯೋಚನೆ ಮಾಡ್ತಿದ್ದೆ, ಭೀಮಾ ರಮ್ಮ ಒದ್ದಾಡ್ದೆ ಅದ್ ಹೇಗ್ ಜೀವನ ಸಾಗಿಸ್ತಾರೆ ಅಂತ. ಮುಂದೇನಾಗುತ್ತೋ. ಮಗು ಬಾಳ್ ಹಾಳ್ ಮಾಡ್ತಾರ ಅಷ್ಟೇ ಇಬ್ರು ಸೇರ್ಕೊಂಡು. ಜೀಜಾಬಾಯಿ, ಮೂರ್ತಿ ಜೀವನ ಹಾಳಾಗುತ್ತೋ ಸರಿ ಹೋಗುತ್ತೋ ಆಮೇಲಿನ ವಿಷಯ. ಈಗ ಭೀಮ ನಿರ್ಧಾರ ಸರಿ ಅನಿಸ್ತಿದೆ. ಆದ್ರೆ ಹೇಗೆ ಅರ್ಥ ಮಾಡಿಸೋದು ಅತ್ತೆ? ಭೀಮಾ, ನಿನ್ಗೆ ನಿನ್ನಮ್ಮ ಭೀಮಾಬಾಯಿ ಹೇಳ್ತಿದ್ಲಲ್ಲ ಹಾಗೆ. ಅಂದ್ರೆ ನೆನಪು ಮಾಡ್ಕೋ, ನಿನಗ್ ಬೇಜಾರಾದಾಗ ನಿನ್ನಮ್ಮ ಭೀಮಾಬಾಯಿ ಹೇಗ್ ಸಮಾಧಾನ ಮಾಡ್ತಿದ್ಲು ಅಂತ. ನಮ್ಮ ಮಾತನ್ನ ಒಬ್ಬ ವ್ಯಕ್ತಿ ಕೇಳೋಕ್ ಸಿದ್ಧ ಇಲ್ಲ ಅಂದಾಗ ಸಂಬಂಧಗಳನ್ನ ಅರ್ಥ ಮಾಡಿಸಿ ಮಾತು ಕೇಳೋ ಹಾಗೆ ಮಾಡಬೇಕು. ಸರಿಯತ್ತೆ, ನಾನು ಸಂಪೂರ್ಣವಾಗಿ ಪ್ರಯತ್ನಿಸ್ತೀನಿ. ಮೂರ್ತಿ, ಒಂದು ವಿಷಯ ಹೇಳು, ನೀನ್ ನಿಜವಾಗ್ಲೂ ನನ್ನನ್ನು ಗೌರವಿಸ್ತೀಯ? ಖಂಡಿತವಾಗ್ಲೂ ಭೀಮಣ್ಣ. ಯಾಕೆ? ಏ ಭೀಮ್ರಾವ್, ನೀನ್ ಮೂರ್ತಿ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಹಾಗೆ ಹೇಳ್ಬೇಡಿ ಅಪ್ಪ. ಭೀಮಣ್ಣ ಮಾತಾಡ್ಲಿ, ಯಾವಾಗ್ಲೂ ಮಾತಾಡ್ಬೋದು. ಇದರಿಂದ ನಿಮ್ಗೇನಾಗುತ್ತೆ? ಈಗಿನ್ನೊಂದು ವಿಷಯ ಹೇಳು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ನನಗಿಂತ ಹೆಚ್ಚಿದೆ ಭೀಮಣ್ಣ. ಹಾಗಾದ್ರೆ ನಾನು ಕೇಳುವಂಥ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ನೀನು ಯಾಕೆ ಈ ಮದುವೆನ ಮುಂಚೆ ವಿರೋಧಿಸ್ತಾ ಇದ್ದೆ, ಮತ್ತು ಇವಾಗ ಯಾಕೆ ನೀನು ಅದೇ ಮದುವೆಗೆ ಒಪ್ಕೊಂಡಿದ್ಯಾ? ಅದೇನ್ ಪದೇ ಪದೇ ಅದೇ ಪ್ರಶ್ನೆಗಳು ಕೇಳ್ತಾನೆ ಇರ್ತೀಯ? ಮಾತಾಡಕ್ ಬಿಡಿ ಇಬ್ರಿಗೂ, ಇಲ್ಲಾಂದ್ರೆ ನಾನ್ ಕೆಟ್ಟೋಳಾಗ್ಬೇಕಾಗತ್ತೆ. ಹೇಳು ಮೂರ್ತಿ. ನೀವ್ ಕೇಳ್ತಿದ್ದೀರಾ ಅಂದ್ರೆ ಸತ್ಯನೇ ಹೇಳ್ತೀನಿ. ನಾನು ಆ ಹುಡುಗಿನ ಭೇಟಿಯಾದೆ. ಇವಳು ಇವ್ರ ಮಗಳು ಪದ್ಮ ಅಂತ. ಇವಳ ಜೊತೆಗೇನೆ ನಿನ್ ಮದ್ವೆ ಮಾಡಬೇಕು ಅನ್ಕೊಂಡಿದ್ದು. ನೀವು ಓದಬೇಕು ಅಂತ ತಾನೇ ಮದುವೆಗೆ ಬೇಡ ಅಂದಿದ್ದು? ಮದುವೆ ಆದ್ಮೇಲೆ ಬೇಕಾದರೂ ಓದ್ಬೋದು. ಮತ್ತೆ ಭೇಟಿ ಆದ್ಮೇಲೆ ಅವಳು ನನಗಿಷ್ಟ ಆದ್ಲು, ಒಳ್ಳೆಯವಳು ಅನ್ಸಿದ್ಲು. ಅವಳನ್ನ ಮದುವೆ ಆಗೋದ್ರಲ್ಲಿ ನನಗೆ ತಪ್ಪೇ ಇಲ್ಲ ಅಂತ ಅನಿಸ್ತು ಭೀಮಣ್ಣ. ಬಾ ನನ್ನ ಜೊತೆ. ಅವರಿಬ್ರೆ ಹೋಗ್ಲಿ ಬಿಡಿ. ನನ್ನ ಮಗನ್ ಜೀವನನ ಹಾಳು ಮಾಡಕ್ ನೀವು ನೋಡ್ತಿದ್ದೀರಾ. ಭೀಮ ನನ್ನ ಮಗನ್ ಜೀವನನ ಉಳ್ಸೋಕ್ ನೋಡ್ತಿದ್ದಾನೆ. ಅವನು ಪ್ರಯತ್ನ ಪಡ್ಲಿ ಬಿಡಿ. ಇದಪ್ಪ ವರ್ಷೆ ಅಂದ್ರೆ
ಯಾರಾದ್ರೂ ಭೀಮ್ರಾವ್ ಅಂದ್ಕೊಂಡಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಹಿಂದೆನೆ ಬೀಳ್ತಾನೆ. ಎಲ್ಲ ತನ್ನಂತೆ ಆಗ್ಬೇಕು, ಯಾರಿಗೂ ಸ್ವಂತಿಕೆನೆ ಇರಬಾರ್ದು. ಅದೇನ್ ಹೊಸ್ದಾ? ನೋಡೀಗ ಮಂಕ್ ಬೂದಿ ಏರ್ಚೋದಕ್ಕೆ ಅವನನ್ನು ಕರ್ಕೊಂಡು ಹೋಗಿದ್ದಾನೆ. ಮಂಕ್ ಬೂದಿ ಇಲ್ಲ, ಏನೂ ಇಲ್ಲ. ಹೇಳ್ಬೇಕು, ಅರ್ಥ ಆಗೋ ಥರ ಹೇಳ್ತಾನೆ. ಹೇಳಿ ಬಿಡಿ. ನೋಡು ಮೂರ್ತಿ, ನೀನ್ ನನ್ನನ್ನು ಅಣ್ಣ ಅಂತ ಭಾವಿಸ್ತೀಯ ತಾನೆ? ತಿಳ್ಕೊಂಡಿದ್ಯಾ ತಾನೆ? ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿನಗೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ. ಈ ವಿಷಯನ ಬಹುಶಃ ನಿಮ್ಮ ಅಪ್ಪ ಅಮ್ಮ ಅಥವಾ ಇನ್ಯಾರೋ ನಿನಗೆ ಅರ್ಥ ಮಾಡ್ಸೋಕ್ಕಾಗದೇ ಇರೋಂಥ ವಿಷಯ. ನೋಡು ಮೂರ್ತಿ, ಈಗ ನೀನಿರುವಂಥ ವಯಸ್ಸಿದೆಯಲ್ಲ, ಈ ವಯಸ್ಸಲ್ಲಿ ಆಕರ್ಷಣೆ ಆಗೋದು ಬಹಳ ಸಹಜ. ಹುಡುಗನಿಗೆ ಹುಡುಗಿ ಮೇಲೆ, ಹುಡುಗಿಗೆ ಹುಡುಗನ ಮೇಲೆ. ಆದರೆ ಈ ಆಕರ್ಷಣೆ ಅನ್ನೋದು ಕೆಟ್ಟದಲ್ಲ, ತಪ್ಪಂತೂ ಅಲ್ವೇ ಅಲ್ಲ. ಈ ಆಕರ್ಷಣೆ ಅನ್ನೋದು ನಮ್ಗೆ ಯಾವಾಗ ಆಗುತ್ತೋ ಆವಾಗ ನಮ್ಗನ್ಸೋದು ಒಂದೇ, ನಾನು ಅಕಸ್ಮಾತ್ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಅದೇ ಸರಿಯಾದ ನಿರ್ಧಾರ ಅಂತ. ಆದರೆ ಅದು ನಿಜ ಅಲ್ಲ. ಈ ಆಕರ್ಷಣೆ ಅನ್ನೋದು ನಮ್ಮ ದಾರಿನ ತಪ್ಪಿಸುತ್ತೆ, ನಮ್ಮ ಗುರಿಯಿಂದ ದೂರ ತಳ್ಳುತ್ತೆ. ಅದಕ್ಕೀಗ ನಿನ್ನ ಗುರಿ ಏನಿದೆಯೋ ಈಗ ಸದ್ಯಕ್ಕೆ ನೀನು ಅದ್ರ ಮೇಲೆ ಮಾತ್ರ ಗಮನ ಕೊಡಬೇಕು. ಹಾಗಂತ ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬರನ್ನ ಪ್ರೀತಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಕಾರ್ಯ, ತುಂಬಾ ಒಳ್ಳೆ ಭಾವನೆ. ಆದ್ರೆ ಈಗ ನೀನು ಯಾವುದನ್ನ ಪ್ರೀತಿ ಅನ್ಕೊಂಡಿದ್ಯೋ ಅದು ಪ್ರೀತಿಯಲ್ಲ, ಆಕರ್ಷಣೆ ಅಷ್ಟೆ. ಮತ್ತೆ ಯಾವ ವಿಷಯ ನಿನ್ನನ್ನ ನಿನ್ನ ಗುರಿಯಿಂದ ದೂರ ಮಾಡುತ್ತೋ ಅದು ನಿನಗೆ ಕೆಟ್ಟದು. ಅದರಿಂದ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ನೋಡು ಮೂರ್ತಿ, ಈ ವಿಷಯನೆಲ್ಲ ನಾನು ಎಲ್ಲರ ಮುಂದೆ ನಿನಗೆ ಹೇಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಿನ್ನನ್ನು ನಾನು ಇಲ್ಲೇ ಕರ್ಕೊಂಡು ಬಂದೆ. ನೋಡು, ಈಗ ನಿನ್ನ ವಯಸ್ಸೇ ಅಂಥದ್ದು. ನಿನ್ನ ವಯಸ್ಸಿಗೆ ನನ್ನ ಮೇಲೆ ಕೋಪ ಬರಬಹುದು. ಭೀಮಣ್ಣನಿಗೇನಾಗಿದೆ, ಅವ್ರು ಯಾಕೆ ಈ ಥರ ಮಾತಾಡ್ತಿದ್ದಾರೆ, ಹೀಗೆಲ್ಲ ನಿನಗನ್ಸೋದು ತುಂಬಾ ಸಹಜ. ಆದರೆ ನೀನು ದೊಡ್ಡವನಾದ್ಮೇಲೆ, ನಿನಗೆ ಬುದ್ಧಿ ಬಂದಮೇಲೆ, ಆಗ ನಿನಗೆ ನಾನು ಹೇಳಿದ ಮಾತು ನೆನಪಾಗುತ್ತೆ. ಆವಾಗ ನಾನು ನಿನಗೆ ಹೇಳಿದ ಪ್ರತಿಯೊಂದು ಮಾತು ಸರಿ ಅನ್ಸುತ್ತೆ. ನೋಡು ಮೂರ್ತಿ, ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಹೇಳಬೇಕು ಅದನ್ನು ಹೇಳಿ ನನ್ನ ಕರ್ತವ್ಯ ನಿಭಾಯಿಸಿದ್ದೀನಿ. ಮತ್ತು ಮುಂದೆನೂ ಕೂಡ ಯಾವಾಗೆಲ್ಲ ನೀನು ತಪ್ಪು ಮಾಡ್ತಿದ್ಯಾ ಅಂತ ನನಗನ್ಸುತ್ತೋ ಆಗ ಖಂಡಿತ ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ. ನಾನು ಹೇಳೋದು ನಿಲ್ಲಿಸ್ಬೇಕು ಅಂದರೆ ನೀನು ಈ ಮದುವೆ ಪ್ರಸ್ತಾವನ ಒಪ್ಕೋಬೇಕು, ಅಥವಾ ಈ ಮದುವೆ ಪ್ರಸ್ತಾವನ ಮತ್ತೆ ಬೇಡ ಅನ್ಬೇಕು. ಆಗ ಮಾತ್ರ ನಾನು ನಿಲ್ಲಿಸ್ತೀನಿ. ಏ ಮೂರ್ತಿ, ಎಷ್ಟು ಕೇಳಿಸ್ಕೋತೀಯೋ? ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸು. ಪುರುಷೋತ್ತಮ, ಈ ಭೀಮ್ರಾವ್ ಏನಾದ್ರೂ ಮೂರ್ತಿ ತಲೆಗೆ ಹುಳ ಬಿಟ್ರೆ ನೀನ್ ಉಪಾಯ ಎಲ್ಲ ಹಾಳಾಗೋಗುತ್ತೆ. ಅರೆ ನಂಗ್ಯಾಕೋ ನೀನು ಹೋಗಿ ಮೂರ್ತಿನ ಕರ್ಕೊಂಬಂದ್ರೆ ಒಳ್ಳೇದು ಅನ್ನಿಸ್ತಿದೆ. ಇವ್ರು ಹೋಗೋದು ಬೇಡ, ಮೂರ್ತಿನೇ ಬರಲಿ ಬಿಡಿ. ಮೂರ್ತಿ, ಏನ್ ಹೇಳ್ದ ಭೀಮ ನಿಂಗೆ? ನಿನ್ ನಿರ್ಧಾರ ಏನ್ ಬದಲಾಗಿಲ್ಲ ತಾನೆ? ಮೂರ್ತಿ, ನಿನಗೆ ನಿಮ್ಮ ಭೀಮಣ್ಣ ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ಅಯ್ಯೋ ಮೂರ್ತಿ, ಬಾಯಿ ಬಿಟ್ಟು ಮಾತಾಡೋ.
ನಾನ್ ಮದ್ವೆ ಆಗ್ತೀನಿ. ಭೀಮಣ್ಣ, ನಾನು ಮನ್ಸಿಂದ ನಿರ್ಧಾರ ತಗೊಂಡಿದ್ದೀನಿ. ಮತ್ ನೀವು ನನಗೆ ಏನು ಹೇಳ್ಬೇಡಿ.